ಸ್ನೇಹಿತರೆ, ನಮಸ್ಕಾರ. ಎಲ್ಲವೂ ನಾರ್ಮಲ್ ಆಗಿದ್ದರೆ ಅಥವಾ ಎಲ್ಲವೂ ಕೂಡ ಚೆನ್ನಾಗಿದ್ದಿದ್ದರೆ ಶುಕ್ರವಾರ ದರ್ಶನ್ ಚಾಮುಂಡೇಶ್ವರಿಯ ಬೆಟ್ಟದಲ್ಲಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡಿಬೇಕಾಗಿತ್ತು. ಬೆಟ್ಟದಲ್ಲಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡಿಬೇಕಾಗಿತ್ತು. ಕಾರಣ ಆಷಾಢ ಶುಕ್ರವಾರ. ಹೌದು, ಬಹುಶಃ ನಿಮಗೆ ಗೊತ್ತಿರ್ಬೋದು, ದರ್ಶನ್ ಎಲ್ಲಿಗೆ ಹೋಗದೆ ಇದ್ದರೂ ಕೂಡ ಆಷಾಢದಲ್ಲಿ ಮೊದಲ ಶುಕ್ರವಾರ ಅಥವಾ ಕೊನೆಯ ಶುಕ್ರವಾರ, ಈ ಎರಡು ಶುಕ್ರವಾರದಲ್ಲಿ ಒಂದು ಶುಕ್ರವಾರ ಅಥವಾ ಸಾಧ್ಯವಾದರೆ ಎರಡೂ ಶುಕ್ರವಾರವೂ ಕೂಡ ಈ ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನು ಪಡೆದು ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಬರೋದನ್ನು ಯಾವತ್ತೂ ಕೂಡ ನಿಲ್ಲಿಸಿರಲಿಲ್ಲ, ತಪ್ಪಿಸಿರಲಿಲ್ಲ ದರ್ಶನ್ ಅವರು. ಒಂದು ಆಷಾಢ ಶುಕ್ರವಾರವಾದರೂ ಕೂಡ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರ್ತಾಯಿದ್ರು. ಆದರೆ ಈ ಬಾರಿ ಅದು ಅಸಾಧ್ಯ ಅನ್ನುವಂತಹ ಲಕ್ಷಣ ಕಾಣಿಸ್ತಿದೆ. ಆಷಾಢದ ಮೊದಲನೇ ಶುಕ್ರವಾರ ಈಗಾಗಲೇ ಕಳೆದಾಗಿದೆ. ಶುಕ್ರವಾರ ಹೋಗೋಕ್ಕೆ ಸಾಧ್ಯವಾಗಲಿಲ್ಲ. ಈಗ ಇರುವಂಥದ್ದು ಕೊನೆಯ ಶುಕ್ರವಾರ. ಅಟ್ಲೀಸ್ಟು ಕೊನೆಯ ಶುಕ್ರವಾರನಾದರೂ ಹೋಗಿ ದರ್ಶನ್ ಪೂಜೆಯನ್ನು ಸಲ್ಲಿಸಬಹುದಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಜೊತೆಗೆ ಇಲ್ಲಿ ಚಾಮುಂಡೇಶ್ವರಿಯ ಪರಮ ಭಕ್ತನಾಗಿರುವಂಥ ದರ್ಶನ್ಗೆ ಚಾಮುಂಡೇಶ್ವರಿಯ ಕೃಪೆ ಸಿಗುತ್ತಾ? ಮಾಡಿರೋದು ಕೃಪೆ ಸಿಗಲಾರದಂಥ ಕೆಲಸ, ಪಾಪದ ಕೃತ್ಯ. ಹಾಗಾಗಿ ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿಕೊಂಡಿರುವಂಥ ದರ್ಶನ್ಗೆ ದೇವಿಯ ಅಭಯ ಸಿಗುತ್ತಾ? ಸಿಕ್ಕಿದರೆ ಚಾಮುಂಡೇಶ್ವರಿಯ ದರ್ಶನವನ್ನು ಪಡಿತಾರ? ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಆಷಾಢ ಬಂತು ಅಂತ ಹೇಳಿದ್ರೆ ಸಾಕಷ್ಟು ದೇವಾಲಯಗಳಲ್ಲಿ ವಿಶೇಷವಾದಂಥ ಪೂಜೆ ನಡೆಯುವಂಥದ್ದು. ಜೊತೆಗೆ ಈ ಆಷಾಢದಲ್ಲಿ ದೇವಸ್ಥಾನಗಳಿಗೆ ಭೇಟಿ ಕೊಡುವಂತಹ ಭಕ್ತರ ಸಂಖ್ಯೆಯು ಕೂಡ ಹೆಚ್ಚಾಗ್ತದೆ. ಅದರಲ್ಲೂ ಕೂಡ ಈ ದೇವಿ ಮಂದಿರಗಳಲ್ಲಿ ಹೆಚ್ಚು ಭಕ್ತರನ್ನು ನಾವು ಕಾಣ್ತೀವಿ ಈ ಆಷಾಢ ಮಾಸದಲ್ಲಿ. ಇನ್ನು ಚಾಮುಂಡೇಶ್ವರಿಯ ಬೆಟ್ಟದಲ್ಲಿ ಅಥವಾ ಚಾಮುಂಡಿ ಬೆಟ್ಟದಲ್ಲಿ, ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಅತಿ ಹೆಚ್ಚು ಭಕ್ತರನ್ನು ನಾವು ನೋಡೋಕ್ಕೆ ಸಿಗೋದೇ ಈ ಆಷಾಢದಲ್ಲಿ. ಅದರಲ್ಲೂ ಕೂಡ ಆಷಾಢ ಶುಕ್ರವಾರ ವಿಶೇಷವಾದಂಥ ಪೂಜೆ ಇರ್ತದೆ. ಹೀಗಾಗಿ ಸಾಕಷ್ಟು ಜನ ಸೆಲೆಬ್ರಿಟೀಸ್ಗಳು, VIP ಗಳು, ಪೊಲಿಟಿಷಿಯನ್ಸು, ಉದ್ಯಮಿಗಳು, ಹೀಗೆ ಎಲ್ಲರೂ ಕೂಡ ಬಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಹೋಗೋದು, ಚಾಮುಂಡೇಶ್ವರಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸೋದು ಎಲ್ಲದೂ ಕೂಡ ಕಾಮನ್. ಇದು ಸಾಕಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಕ್ರಮ. ಹಾಗೆಯೇ ಈ ಸ್ಯಾಂಡಲ್ವುಡ್ನ ಸುಲ್ತಾನ, ಬಾಕ್ಸ್ ಆಫೀಸ್ ಸುಲ್ತಾನ ಅಂತೇಳಿ ಕರೆಸ್ಕೊಳ್ಳುವಂತಹ ಡಿ ಬಾಸ್ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ ಅವರು ಈ ಚಾಮುಂಡೇಶ್ವರಿಯ ಪರಮ ಭಕ್ತ. ಯಾವುದು? ಈ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವಂಥ ಚಾಮುಂಡೇಶ್ವರಿಯ ಪರಮ ಭಕ್ತ. ಹೇಳಿ ಕೇಳಿ ಮೈಸೂರಿಗ ಈ ದರ್ಶನ್. ಸೊ ದಟ್ ಮೈಸೂರು ಮತ್ತು ಮೈಸೂರಿನ ಈ ಶಕ್ತಿ ದೇವತೆಯ ಮೇಲೆ ಅಪಾರವಾದಂತಹ ಪ್ರೀತಿ ಮತ್ತು ತಾಯಿಯ ಮೇಲಿನ ವಿಶೇಷವಾದಂಥ ಭಕ್ತಿ. ಚಾಮುಂಡೇಶ್ವರಿಯ ಅಪ್ಪಟ ಭಕ್ತ. ಪ್ರತಿ ವರ್ಷ ಆಷಾಢ ಶುಕ್ರವಾರದಂದು ತಾಯಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಹೋಗುವಂಥದ್ದು ಇವರು ಆ ಕಾಲದಿಂದಲೂ, ಯಾವಾಗ ಇವರು ಏನೂ ಅಲ್ಲದ ಕಾಲದಿಂದನೂ ಹಿಡಿದು ಇವತ್ತಿನವರೆಗೂ ಕೂಡ ನಡೆದುಕೊಂಡು ಬಂದಿರುವಂಥ ರೀತಿ. ಜೊತೆಗೆ ಯಾವುದಾದ್ರೂ ಒಂದು ಶುಕ್ರವಾರ, ಪ್ರಮುಖವಾಗಿ ಬರುವಂಥದ್ದು ಹೆಚ್ಚಾಗಿ ಮೊದಲ ಶುಕ್ರವಾರ, ಇಲ್ಲ ಅಂತ ಹೇಳಿದ್ರೆ ಕೊನೆಯ ಶುಕ್ರವಾರ ಬರ್ತಾರೆ, ಇಲ್ವಾ ಯಾವುದಾದ್ರೂ ಮಧ್ಯದಲ್ಲಿ ಒಂದು ಶುಕ್ರವಾರ ಬಂದು ಹೋಗ್ತಾರೆ. ಬಟ್ ಈ ರೀತಿ ಬಂದವರು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಹೋಗೋದು ಕಾಮನ್. ಪ್ರತಿ ವರ್ಷವೂ ಕೂಡ ಇದು ನಡೆದುಕೊಂಡು ಬಂದಿದೆ. 3ನೇ ಶುಕ್ರವಾರ ಅಥವಾ 4ನೇ ಶುಕ್ರವಾರ, ಈ ರೀತಿ ಯಾವುದೋ ಒಂದು ಶುಕ್ರವಾರ ಬಂದು ಸನ್ನಿಧಿಯಲ್ಲಿ ದರ್ಶನ್ ಕಾಣಿಸಿಕೊಳ್ತಾರೆ, ಪೂಜೆಯನ್ನು ಸಲ್ಲಿಸ್ತಾರೆ, ನಂತರ ಹೋಗ್ತಾರೆ. ಯಾರಿಗೂ ಕೂಡ ತೊಂದರೆಯನ್ನು ಕೂಡ ಕೊಡೋದಿಲ್ಲ. ಅವರಷ್ಟಕ್ಕೆ ಅವ್ರು ಬರ್ತಾರೆ, ಪೂಜೆಯನ್ನು ಮಾಡ್ಕೊಳ್ತಾರೆ, ಹೋಗ್ತಾರೆ. ತಾಯಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿ, ಜೊತೆಗೆ ಯಾವುದೇ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ಇದು ತಾಯಿಗೆ ನಮಿಸದೆ ಆರಂಭಿಸೋದೇ ಇಲ್ಲ. ಅದಕ್ಕೋಸ್ಕರ ಯಾವುದೇ ಸೈನ್ ಇದ್ದರೂ ಕೂಡ ಈ ಆಷಾಢ ಕಳೆದ ನಂತರ ಅಥವಾ ಆಷಾಢದಲ್ಲಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ ನಂತರ ಶುರು ಮಾಡೋದು ಇವರು ನಂಬಿಕೊಂಡು ಬಂದಿರುವಂಥದ್ದು. ಇವರ ಜೊತೆಗೆ ಸಾಕಷ್ಟು ಜನ ಸ್ನೇಹಿತರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗೋದನ್ನು ನಾವು ಈ ಹಳೆ ವಿಡಿಯೋಗಳನ್ನು ಗಮನಿಸಿದ್ರೆ ಅಥವಾ ಫೋಟೋಸ್ಗಳನ್ನು ಗಮನಿಸಿದ್ರೆ ಗೊತ್ತಾಗ್ತದೆ. ನಿರ್ಮಾಪಕರು, ನಿರ್ದೇಶಕರು, ಸ್ನೇಹಿತರು ಎಲ್ಲರ ಜೊತೆಗೂ ಕೂಡ ಬರ್ತಾರೆ, ಪೂಜೆಯನ್ನು ಮಾಡ್ಕೊಳ್ತಾರೆ, ಹೋಗ್ತಾರೆ. ಬಟ್ ಇಲ್ಲಿ ಶುಕ್ರವಾರ ಇವರು ಬರೋದಕ್ಕೆ ಅಥವಾ ಈ ಆಷಾಢ ಶುಕ್ರವಾರದಲ್ಲಿ ಒಂದು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸೋದಕ್ಕೆ ಒಂದು ಕಾರಣವೂ ಕೂಡ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ದರ್ಶನ್ ಪಾಲಿಗೆ ಅದೃಷ್ಟ ದೇವತೆ ಅಥವಾ ದರ್ಶನ್ ಬದುಕನ್ನು ಬದಲಾಯಿಸಿದಂಥ ಶಕ್ತಿ ದೇವತೆ ಅಂತ ಹೇಳಿದ್ರೆ ಅದು ಚಾಮುಂಡೇಶ್ವರಿ. ಜೊತೆಗೆ ಮೈಸೂರಿನವರೇ ಆಗಿರೋದ್ರಿಂದ ದರ್ಶನ್ ಸ್ವತಃ ಮೈಸೂರಿನ ಶಕ್ತಿ ದೇವತೆ ಮತ್ತು ನಾಡಿನ ಶಕ್ತಿ ದೇವತೆಯೂ ಕೂಡ ಚಾಮುಂಡೇಶ್ವರಿ ಆಗಿರೋದ್ರಿಂದ ಚಾಮುಂಡೇಶ್ವರಿಗೆ ನಮಿಸೋದು ಮತ್ತು ಚಾಮುಂಡೇಶ್ವರಿಯವರನ್ನು ಆರಾಧಿಸೋದು ಸಹಜವಾಗಿ ಇವರು ತಲತಲಾಂತರದಿಂದ ನಡ್ಕೊಂಡು ಬಂದಿರುವಂಥದ್ದು. ಹಾಗೆಯೇ ಯಾವುದೇ ಒಳ್ಳೆ ಕೆಲಸ ಆಗಬೇಕು ಅಂತ ಹೇಳಿದ್ರು ಅಥವಾ ಏನಾದರೂ ಒಂದು ಕೆಟ್ಟದಾಯಿತು ಅಂತ ಹೇಳಿದ್ರು ತಕ್ಷಣ ಇವರು ಓಡಿ ಹೋಗೋದು ಇದೇ ಚಾಮುಂಡಿಯ ಸನ್ನಿಧಾನಕ್ಕೆ. ಅದೇ ರೀತಿ ಈಗ ಈ ಬಾರಿ ಮಾತ್ರ
ಚಾಮುಂಡೇಶ್ವರ ಸನ್ನಿಧಾನಕ್ಕೆ ಹೋಗುವಂತಹ ಭಾಗ್ಯ ದರ್ಶನ್ಗೆ ಇಲ್ಲ. ಕಾರಣ, ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂಥ ದರ್ಶನ್ ಇನ್ನೂ ಕೂಡ ಜೈಲಿನಿಂದ ಬಿಡುಗಡೆ ಆಗಿಲ್ಲ. ಸದ್ಯಕ್ಕೆ ಬಿಡುಗಡೆ ಆಗುವಂಥ ಯಾವ ಲಕ್ಷಣವೂ ಕೂಡ ಕಾಣಿಸ್ತಿಲ್ಲ. ಜೈಲಿನಿಂದ ಹೊರಗಡೆ ಬಂದರು ಅಂತ ಹೇಳಿದ್ರೆ ದರ್ಶನ್ ನೇರವಾಗಿ ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೆ ಹೋಗಿ ಚಾಮುಂಡಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ತಾಯಿಯ ಬಳಿ ಕ್ಷಮೆಯನ್ನು ಕೇಳಿ ಒಂದು ವಿಶೇಷವಾದಂಥ ಪೂಜೆಯನ್ನು ಮಾಡಿಸ್ಕೊಂಡು ಬರಬಹುದು ಅನ್ನುವಂಥದ್ದು ಸ್ಪಷ್ಟ. ಬಟ್ ಯಾವ ಶುಕ್ರವಾರ ಈಗಿರುವಂಥದ್ದು ಆ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಸದ್ಯಕ್ಕಂತೂ ಬೇಲ್ ಸಿಗುವಂಥ ಲಕ್ಷಣ ಕಾಣಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಬೇಲ್ ಅಪ್ಲಿಕೇಶನ್ ಹಾಕಿಲ್ಲ. ಬೇಲ್ ಅಪ್ಲಿಕೇಶನ್ ಯಾಕೆ ಹಾಕಿಲ್ಲ ಅಂತೇಳಿ ಕೇಳಿದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಲ್ಲ ಈ ಪೊಲೀಸರು. ಬೆಂಗಳೂರಿನ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಬಳಿಕ ಚಾರ್ಜ್ ಶೀಟ್ನಲ್ಲಿರುವಂಥ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಬೇಲ್ ಅಪ್ಲಿಕೇಶನನ್ನು ವಕೀಲರು ಹಾಕೋದಕ್ಕೆ ಸಜ್ಜು ಮಾಡಿಕೊಂಡಿದ್ದಾರೆ. ಒಂದು ಕಡೆ ಯಾವಾಗ ಬೇಲ್ ಅಪ್ಲಿಕೇಶನ್ ಹಾಕ್ತಾರೋ ಬೇಲ್ ಅಪ್ಲಿಕೇಶನನ್ನು ಹಾಕಿದ ನಂತರ ಅದು ವಿಚಾರಣೆಗೆ ಬಂದು ಅದು ರಿಜೆಕ್ಟ್ ಆಗುತ್ತೋ ಇಲ್ಲ ಓಕೆ ಬೇಲ್ ಕೊಡಬಹುದು ಅಂತೇಳಿ ಪುರಸ್ಕರಿಸ್ತಾರೋ ಅಥವಾ ಇಲ್ವೋ, ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಒಂದು ವೇಳೆ ಇಲ್ಲ ರಿಜೆಕ್ಟ್ ಮಾಡಿದ್ರೆ ಮತ್ತೆ ಹೈಯರ್ ಲೆವೆಲ್ ಕೋರ್ಟಿಗೆ ಹೋಗಬೇಕು, ಹೈಕೋರ್ಟು ಈ ರೀತಿ ಬೇರೆ ಬೇರೆ ಲೆವೆಲ್ ಕೋರ್ಟಿಗೆ ಹೋಗಬೇಕು. ಕೊನೆಗೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ಬೋದು, ಹೋಗಬಾರ್ದು ಅಂತೇನಿಲ್ಲ. ಈ ರೀತಿ ಹೋಗಿ ಅಲ್ಲಿಂದ ಬೇಲನ್ನು ಪಡಿಬೇಕು. ಬಟ್ ಇಲ್ಲೇ ಬೇಲನ್ನು ಪಡಿತೀವಿ ಅಂತ ಹೇಳಿದ್ರೆ ಅದು ಅಸಾಧ್ಯ ಅನ್ನೋದು. ಹೀಗಾಗಿ ಇಲ್ಲಿ ಬೇಲ್ ಸಿಗದೆ ಇರೋದ್ರಿಂದ ಆಷಾಢ ಶುಕ್ರವಾರಕ್ಕೆ ದರ್ಶನ್ ಹೋಗುವಂಥದ್ದು ಈಗ ಕಷ್ಟ ಸಾಧ್ಯ ಅನ್ನುವಂಥ ಮಾತುಗಳು ಕೇಳಿಬರ್ತಿದ್ದಾವೆ. ಬಟ್ ಹೇಳೋಕ್ಕಾಗಲ್ಲ, ಮಿರಾಕಲ್ ಆದರೂ ಕೂಡ ಆಗಬಹುದು, ಅಚ್ಚರಿಗೇನಿಲ್ಲ. ಯಾಕೆಂತ ಹೇಳಿದ್ರೆ ದರ್ಶನ್ ಮನವಿ ಮಾಡಿದ್ರು ಕೂಡ ಮಾಡಬಹುದು, ನಾನು ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಹೋಗಿ ಬರಬೇಕು ಅಂತೇಳಿ. ಬಟ್ ಕೋರ್ಟ್ ಅದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ ಅದು ಡೌಟ್ಫುಲ್ ಇದೆ. ಇದರ ಜೊತೆಗೆ ಪ್ರಮುಖವಾಗಿ ದರ್ಶನ್ ಆಷಾಢ ಶುಕ್ರವಾರ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಒಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಬಂದ ನಂತರ ದರ್ಶನ್ ಅವರ ಬಾಳಲ್ಲಿ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ ಅನ್ನೋದು ಅವರ ನಂಬಿಕೆ. ಜೊತೆಗೆ ಪ್ರತಿ ಸಲವೂ ಕೂಡ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಏನಾದರೂ ಒಂದು ಹೊಸ ಪ್ರಾಜೆಕ್ಟನ್ನು ಕೂಡ ಶುರು ಮಾಡ್ತೇನೆ ಎನ್ನುವಂಥ ನಂಬಿಕೆಯನ್ನು ದರ್ಶನ್ ಇಟ್ಕೊಂಡಿದ್ದಾರೆ. ಹೀಗಾಗಿ ದರ್ಶನ್ ಮತ್ತು ಈ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿಗೆ ಒಂದು ವಿಶೇಷವಾದಂಥ ನಂಟಿದೆ, ಸಂಬಂಧ ಇದೆ. ಜೊತೆಗೆ ಒಂದು ಭಕ್ತಿ ಇದೆ, ಗೌರವ ಇದೆ, ಶ್ರದ್ಧೆ ಇದೆ, ತಾಯಿ ಎನ್ನುವಂತಹ ನಂಬಿಕೆ ಇದೆ, ತಾಯಿ ಕೈ ಬಿಡಲ್ಲ ಅನ್ನುವಂತಹ ನಂಬಿಕೆಯೂ ಕೂಡ ಇದೆ. ಇದೇ ಕಾರಣಕ್ಕೆ ಈಗ ದರ್ಶನ್ ಮತ್ತೆ ಚಾಮುಂಡೇಶ್ವರಿಯ ಪೂಜೆಯನ್ನು ಮಾಡ್ತಿದ್ದಾರೆ. ಎಲ್ಲಿ? ಜೈಲಿನಲ್ಲೇ, ತಮ್ಮ ಮನಸ್ಸಿನಲ್ಲೇ. ಪ್ರತಿಯೊಂದು ಹಂತದಲ್ಲೂ ಕೂಡ ಚಾಮುಂಡೇಶ್ವರಿಯ ಜಪವನ್ನು ಮಾಡುವಂಥದ್ದು, ಚಾಮುಂಡೇಶ್ವರಿಯ ಆರಾಧನೆಯನ್ನು ಕೂತಲ್ಲೇ ಮಾಡುವಂಥದ್ದು. ಆಷಾಢ ಶುಕ್ರವಾರ ಹೇಗಾದರೂ ಮಾಡಿ ದರ್ಶನ್ ಹೇಗಾದರೂ ಮಾಡಿ ನಿನ್ನನ್ನು ನೋಡಬೇಕಮ್ಮ ಅಂತ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತಿರುವಂಥದ್ದು. ಕೂತಲ್ಲಿಯೇ ಒಂದಷ್ಟು ಆಲೋಚನೆಗಳನ್ನು ಮಾಡಿಕೊಂಡು ಭಕ್ತಿ ಸುಧೆಯನ್ನು ಹರಿಸುವಂಥದ್ದು, ಈ ರೀತಿಯಾದಂಥ ಕೆಲಸಗಳನ್ನು ಕೂಡ ದರ್ಶನ್ ಮಾಡ್ತಿದ್ದಾರೆ ಜೈಲಿನ ಒಳಗೆ ಎನ್ನುವಂಥ ಮಾಹಿತಿ ಇದೆ. ಜೊತೆಗೆ ಜೈಲಿನಿಂದ ಹೊರಗಡೆ ಬಂದ ಬಳಿಕ ನೇರವಾಗಿ ದರ್ಶನ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಲಿದ್ದಾರೆ. ಆಷಾಢ ಮಾಸದ ಒಳಗೆ ಆದರೆ ಆಷಾಢ ಮಾಸದ ಶುಕ್ರವಾರ ಆಗಲಿ ಅಥವಾ ಶನಿವಾರ ಆಗಲಿ ಯಾವ ವಾರ ಅಂತೇಳಿ ನೋಡೋದಿಲ್ಲ, ನೇರವಾಗಿ ಹೋಗಿ ಚಾಮುಂಡೇಶ್ವರಿಗೆ ನಮನವನ್ನು ಸಲ್ಲಿಸಿ ಜೊತೆಗೆ ಅಲ್ಲಿ ಅಡ್ಡ ಬಿದ್ದು ತನ್ನ ಪಾಪ ಕೃತ್ಯಗಳ ಪರಿಹಾರಕ್ಕಾಗಿ ಒಂದಷ್ಟು ಪ್ರಾರ್ಥನೆಯನ್ನು ಮಾಡಿ ಬರಬಹುದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಎರಡನೇ ಲೆಕ್ಕಾಚಾರ, ಇಲ್ಲ ದರ್ಶನ್ ಬಿಡುಗಡೆ ಆಗೋದಕ್ಕಿಂತ ಮುಂಚೆನೇ, ಅಂದರೆ ಈ ಬಿಡುಗಡೆ ಇನ್ನು ಜಾಮೀನು ಸಿಗೋದು ಅದು ಇದು ಈ ನಡುವೆ ದರ್ಶನ್ ಮನವಿಯನ್ನು ಕೂಡ ಮಾಡ್ಕೊಳ್ಬಹುದೇನೋ ಕೋರ್ಟಿಗೆ ಎನ್ನುವಂಥ ಲೆಕ್ಕಾಚಾರವೂ ಕೂಡ ಇದೆ. ಒಂದು ವೇಳೆ ಜಾಮೀನು ಲೇಟ್ ಆದರೆ, ಇಲ್ಲ ಜಾಮೀನು ಸಿಗೋದೇ ಇಲ್ಲ ಅನ್ನೋದು ಕನ್ಫರ್ಮ್ ಆಯಿತು ಅಂತ ಹೇಳಿದ್ರೆ ಸದ್ಯಕ್ಕೆ ನಂತರ ಮುಂದಿನ ಆಲೋಚನೆ ಬಗ್ಗೆ ಯೋಚನೆ ಮಾಡೋಣ ಅನ್ನುವಂಥದ್ದು ಅಥವಾ ಮುಂದಿನ ತೀರ್ಮಾನಗಳನ್ನು ತೆಗೆದುಕೊಳ್ಳೋಣ ಅನ್ನೋದು ಮಾತುಗಳು ಕೂಡ ಇದೆ, ಕೇಳಿಬರ್ತಿದ್ದಾವೆ. ಹೀಗಾಗಿ ದರ್ಶನ್ ಮುಂದೆ ಏನು ಮಾಡ್ತಾರೆ, ಆಷಾಢ ಶುಕ್ರವಾರದಂದು ಚಾಮುಂಡೇಶ್ವರಿ ದರ್ಶನವನ್ನು ಪಡೆಯೋದಕ್ಕೆ ಅವಕಾಶವನ್ನು ಗಿಟ್ಟಿಸ್ಕೊಳ್ತಾರೆ. ಚಾಮುಂಡಿ ಇವರಿಗೆ ಅಂಥದ್ದೊಂದು ಪುಣ್ಯ ಕಾಲವನ್ನು ಅಥವಾ ಪುಣ್ಯವಾದಂತಹ ಕಾರ್ಯವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾಳೆ. ಕಾದು ನೋಡಬೇಕು. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.